ಬಸವಣ್ಣನವರ ದರ್ಶನವೇ ಆಗಿಲ್ಲ ಬಂದರೆ ಅನುಭವ ಮಂಟಪದ ಪ್ರವೇಶವಾಗಲು ಹೇಗೆ ಸಾಧ್ಯ? ಅವರ ದರ್ಶನಕ್ಕೆ ಏನಾದರೂ ಕಾಯಕ ಮಾಡಬೇಕೆಂದು ಯೋಚಿಸುತ್ತಿದ್ದೆ. ನೋಡಿ, ಇಲ್ಲಿ ಕಟ್ಟಿಗೆಗೆ ಬಹಳ ಬೇಡಿಕೆ ಇದೆ. ನೀವೇಕೆ ಕಟ್ಟಿಗೆ ಕಡಿದು ಮಾರುವ ಕಾಯಕ ಮಾಡಬಾರದು? ಆಗಬಹುದು, ಒಳ್ಳೆಯ ಕಾಯಕ. ಹಾಗಿದ್ದರೆ ನಿಮ್ಮನ್ನು ಮೋಳಿಗೆ ಮಾರಯ್ಯ ಎಂದು ಕರೆಯಬಹುದೇ? ಯಾಕಪ್ಪ? ನೋಡಿ, ಇಲ್ಲಿ ಕಟ್ಟಿಗೆಗೆ ಮೋಳಿಗೆ ಎನ್ನುವರು. ಅವುಗಳನ್ನು ನೀವು ಮಾರುವುದರಿಂದ ಮಾರಯ್ಯ, ಎರಡು ಸೇರಿದರೆ ಮೋಳಿಗೆ ಮಾರಯ್ಯ ಎನ್ನುವ ಹೊಸ ಹೆಸರು ನಿಮ್ಮದಾಗುತ್ತದೆ. ಮೋಳಿಗೆ ಮಾರಯ್ಯ, ಮೋಳಿಗೆ ಮಾರಯ್ಯ. ಆಗಬಹುದು, ಆಗಬಹುದು. ತೆಗೆದುಕೊಳ್ಳಿ. ಕಟ್ಟಿಗೆ ಕಡಿಯಲು ಒಡವೆ, ಹೊರೆ ಕಟ್ಟಲು ಹಗ್ಗ. ಸೊನ್ನೆ ಸೊನ್ನೆ ಪುಕ್ಕಟ್ಟೆ. ಸೊನ್ನೆ. ನಾವು ಶರಣರು, ಕಾಯಕ ಮಾಡಿ ತಿನ್ನೋರು. ನೀವು ಮೊದಲು ಕೊಟ್ಟಿದ್ದೆ ಹೆಚ್ಚಾಯ್ತು. ತೆಗೆದುಕೊಳ್ಳಿ. ಇಕೋ ಮೋಳಿಗೆ ಹೊರಪ್ರಸಾದ. ಇಂದು ನಿಮಗೆ ತುಂಬಾ ದಣಿವಾಗಿರಬೇಕು, ಕೊಂಚ ವಿಶ್ರಮಿಸಿ. ಸತ್ಯಶುದ್ಧ ಕಾಯಕ ಮಾಡುವ ತಪಸ್ಸರಿಗೆ ದಣಿವೆಂಬುದು ಎಲ್ಲಿದೆ? ಇಂದು ನನಗಾದ ಆನಂದವನ್ನು ವರ್ಣಿಸಲಾಗದ. ಕಾಯಕಕ್ಕೆ ಬೆಲೆ ಕಟ್ಟಲಾಗದು. ಪೂಜೆ ಕಾಯಕದ ಜೊತೆಗೆ ದಾಸೋಹ ನಡೆಸಲೇಬೇಕೆಂಬುದು ಬಸವ ಗುರುವಿನ ಸಂದೇಶ. ಇಂದಿನಿಂದಲೇ ನಾವು ಶರಣರನ್ನು ಆಹ್ವಾನಿಸಿ ದಾಸೋಹ ಮಾಡಿಸೋಣ. ಆಗಲಿ ಸ್ವಾಮಿ, ನೀವು ಶರಣರನ್ನು ಕರೆತನ್ನಿ. ಆಗಲಿ. ಬನ್ನಿ. ಅಯ್ಯ ನಿಮ್ಮಾದ್ಯನ ವಚನವ ಕೇಳಿ, ಅಯ್ಯ ನಿಮ್ಮಾದ್ಯರ ವಚನವ ಕೇಳಿ, ಎನ್ನ ಅಳವಂಗ ಹಿಂಗಿದ ವೈರ್ಯ, ಎನ್ನ ಅಂಗಭಂಗ ಹಿಂಗಿದ ವೈರ್ಯ. ಅಯ್ಯ ನಿಮ್ಮಾದ್ಯನ ವಚನವ ಕೇಳಿ, ಅಯ್ಯ ನಿಮ್ಮಾದ್ಯನ ವಚನವ ಕೇಳಿ, ಪ್ರಸಾದದ ಪರುಷವ ತಂದೆ. ಶರಣು ಶರಣು. ಸತ್ಯಶುದ್ಧ ಕಾಯಕದಿಂದ ಬಂದ ಆದಾಯದಿಂದ ಸಂಗಮ ದಾಸೋಹ ನಡೆಸುವುದು ಎಂತ ಆನಂದ, ಪರಮಾನಂದ. ನೀವು ಸಹಸ್ರಾರು ಜನ್ಮಗಳಿಗೆ ನಿತ್ಯವೂ ಅನ್ನಛತ್ರ ನಡೆಸಿದವರು. ಹೌದು, ಕಾಶ್ಮೀರದಲ್ಲಿ ಎಲ್ಲವೂ ಇತ್ತು. ಆದರೆ ಈ ಕಲ್ಯಾಣದ ಗುಡಿಸಿಲಲ್ಲಿ ಏನೂ ಇಲ್ಲ. ಆದರೂ ಅಲ್ಲಿರದ ಆನಂದ ಈ ಗುಡಿಸಿಲಲ್ಲಿ ಇದೆ. ಆ ಶರಣರು ಬಂದಿದ್ದು ಸಾಕ್ಷಾತ್ ಶಿವನ ಮನೆಗೆ ಬಂದಂತಹ ಸಂತೋಷವಾಯಿತು. ಅದಕ್ಕೆ ಇರಬೇಕು ಬಸವಣ್ಣನವರು ದಾಸೋಹ ತತ್ವಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿರೋದು. ನಿಜ ಶರಣೆ ಗೋತಾದೇವಿಯಾಗಿದ್ದಾಳೆ.
ತಾಯಿ. ನಿಮ್ಮ ಮನೆಯಲ್ಲಿ ಪೂಜೆ ಪ್ರಸಾದ ಮಾಡಬಹುದೇ ತಾಯಿ? ಬನ್ನಿ ಬನ್ನಿ ಶರಣರೇ ಬನ್ನಿ. ನಮ್ಮ ದರ್ಶನದಿಂದ ಸಾಕ್ಷಾತ್ ಬಸವ ಗುರುವೇ ಈ ಗುಡಿಸಲಿಗೆ ದಯ ಮಾಡಿಸಿದಂತಾಗಿದೆ. ಬಸವನೆಂತ ನಾನೆಂತ ತಾಯಿ? ಕಲ್ಯಾಣದಲ್ಲಿರುವವರೆಲ್ಲ ನಮ್ಮ ಪಾಲಿಗೆ ಬಸವ ಸ್ವರೂಪಿಗಳೇ. ಹ, ಬನ್ನಿ ಸ್ವಾಮಿ. ಸಂಗಮವೇ ಲಿಂಗವೆನಗೆ, ಸಂಗಮವೇ ಪ್ರಾಣವೆನಗೆ. ಮೂಡನ ಸಂಗಮ ದೇವಯ್ಯ ಎನ್ನಗೆಯೂ ನಿನಗೆಯೂ ಎನಗೆಯೂ ನಿನಗೆಯೂ ಜಂಗಮ ಪ್ರಸಾದವೇ ಜಂಗಮ ಪ್ರಸಾದವೇ ಪ್ರಾಣ. ತಾಯಿ ತಾಯಿ, ಈ ಅಂಬಲಿ ಮಹಾಮನೆಯ ಪ್ರಸಾದವನ್ನೇ ಮರೆಸುವಂತಿದೆ ತಾಯಿ. ಇದು ಸಾಮಾನ್ಯ ಅಂಬಲಿ ಅಲ್ಲ ತಾಯಿ, ಭವರೋಗಕ್ಕೆ ಔಷಧಿ. ಶಿವ ಶಿವ ಸಂಗಮನಾಥ, ನಾನೆಂತ ಭಾಗ್ಯಶಾಲಿನಪ್ಪ. ತಾಯಿ, ನಿಮ್ಮ ಮನೆಯವರು ಇಲ್ಲವೇ ತಾಯಿ? ಅವರು ಕಾಯಕಕ್ಕೆ ಹೋಗಿದ್ದಾರೆ ಸ್ವಾಮಿ. ಇನ್ನೇನು ಬರುವ ಹೊತ್ತಾಯ್ತು. ತಾವು ಸ್ವಲ್ಪ ವಿಶ್ರಾಂತಿ ಪಡೆದರೆ ಅಷ್ಟರೊಳಗೆ ಬರಬಹುದು. ತಾಯಿ, ನಾನು ವಿಶ್ರಾಂತಿ ಎಲ್ಲ ಪಡೆಯುವಂತಿಲ್ಲ ತಾಯಿ. ನಾನು ಇಲ್ಲಿಂದ ಬಹುದೂರ ಪ್ರಯಾಣ ಮಾಡಬೇಕು ತಾಯಿ. ನಾನು ಬರ್ತೀನಿ ತಾಯಿ. ಸಂಗಮನಾಥನಿಗೆ ಒಳ್ಳೇದು ಮಾಡ್ತೀನಿ ತಾಯಿ. ನಾನು ಬರ್ತೀನಿ ತಾಯಿ. ನಿಮ್ಮ ಮನೆಯವರಿಗೆ ಅಯ್ಯಪ್ಪ, ನಿಮ್ಮ ಮನೆಯವರಿಗೆ ನನ್ನ ಶರಣತೆ ಕೊಡಿ. ನಾನೇ ಬರ್ತೀನಿ. ಶರಣ ಶರಣಾರ್ಥಿ. ಶರಣ ಶರಣ. ಎನಗೆಯೂ ನಿನಗೆಯೂ ಎನಗೆಯೂ ನಿನಗೆಯೂ ಜಂಗಮ ಪ್ರಸಾದವೇ ಪ್ರಾಣ. ಜಂಗಮ ಪ್ರಸಾದವೇ ಪ್ರಾಣ. ಆ ಸತ್ತ ಹೆಕ್ಕಡ ದುರ್ವಾಸನೆ. ಅಯ್ಯೋ, ಚಿನ್ನದ ಜಾಳಿಗೆ. ಯಾರಾದರೂ ಬಂದಿದ್ದರೇನು? ಹ, ಹ, ಹಸಿದ ಜಂಗಮರೊಬ್ಬರು ಬಂದು ಪೂಜೆ ಪ್ರಸಾದ ಮಾಡಿದ್ರು. ಇದು ಅವರದ್ದೇ ಇರಬೇಕು. ಮರೆತು ಬಿಟ್ಟು ಹೋಗಿದ್ದಾರೆ. ಇಲ್ಲೇ ಎಲ್ಲ ದಾರಿಯಲ್ಲಿ ಹೊರಟಿರಬೇಕು. ನಾನೇ ಹೋಗಿ ಕೊಟ್ಟು ಬರುತ್ತೇನೆ. ಚೆ ಸತ್ತ ಹೆಗ್ಗಣವನ್ನು ಕೈಯಿಂದ ಮುಟ್ಟುವುದೇ? ನೀವೇಕೆ ನನ್ನ ಸತ್ತ ಹೆಗ್ಗಣ ಎನ್ನುತ್ತಿದ್ದೀರಿ? ಕಾಯಕದಿಂದ ಬಂದದ್ದು ಮಾತ್ರ ಗುರು ಲಿಂಗ ಜಂಗಮ ಸೇವೆಗೆ ಸಲ್ಲುವುದು. ಈ ಹೊನ್ನಿನ ದಾಳಿಗೆ ಕಾಯಕದಿಂದ ಬಂದದ್ದಲ್ಲ. ಆದ್ದರಿಂದ ಇದು ಸತ್ತ ಹೆಗ್ಗಣಕ್ಕೆ ಸಮಾನ. ಇಂತಹದ್ದು ನಮ್ಮ ಮನೆಯಲ್ಲಿರಬಾರದು. ಈ ಕೆಲಸ ಭಕ್ತಿ ಬಣ್ಣಾರಿ ಬಸವಣ್ಣನವರದೇ ಇರಬೇಕು. ನಾವು ರಾಜರಾಗಿದ್ದವು. ಈಗ ಕಟ್ಟಿಯ ಕಡಿದು ಮಾರುವುದನ್ನು ಕಂಡು ಆ ಹೊನ್ನಿನ ಜಾಳಿಗೆಯನ್ನು ಉದ್ದೇಶಪೂರ್ವಕವಾಗಿಯೇ ಇಟ್ಟು ಹೋಗಿರಬೇಕು. ನಾ ಬಡವನಾದೊಡೆ ಕೊಡುವ ಶಿವ ಬಡವನೇ.
ಮೌನದಲುಂಬುದು ಆಚಾರವಲ್ಲ. ಮೌನದೆಂಬುದು ಆಚಾರವಲ್ಲ. ಲಿಂಗಾರ್ಪಿತ ಮಾಡಿದ ಬಳಿಕ ಲಿಂಗಾರ್ಪಿತ ಮಾಡಿದ ಬಳಿಕ ಸುದ್ದಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಸುದ್ದಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಕರುಣಾವೃತ್ತಿಗಳಡಗುವವು ಶರಣಾವೃತ್ತಿಗಳಡಗುವವು. ಕೂಡಲ ಸಂಗಣ ನೆನೆಯುತ್ತಲುಂಡೊಡೆ. ಕೂಡಲ ಸಂಗನ ನೆನೆಯುತ್ತಲುಂಡೊಡೆ. ಮೌನದಲುಂಬುದು ಆಚಾರವಲ್ಲ. ಮೌನದಲುಂಬುದು ಆಚಾರವಲ್ಲ. ಲಿಂಗಾರ್ಪಿತ ಮಾಡಿದ ಬಳಿಕ ಲಿಂಗಾರ್ಪಿತ ಮಾಡಿದ ಬಳಿಕ ಸುದ್ದಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಸುದ್ದಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಕರುಣಾವೃತ್ತಿಗಳಡಗುವವು ಶರಣಾವೃತ್ತಿಗಳಡಗುವವು. ಕೂಡಲ ಸಂಗನ ನೆನೆಯುತ್ತಲುಂಡೊಡೆ. ಕೂಡಲ ಸಂಗನ ನೆನೆಯುತ್ತಲುಂಡೊಡೆ. ಮೌನದಲುಂಬುದು ಆಚಾರವಲ್ಲ. ಮೌನದಲುಂಬುದು 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 ಆಚಾರವಲ್ಲ. ಆಹಾ, ಮಾರಯ್ಯನವರ ಮನೆಯ ಅಂಬಲಿ ಅಮೃತ ಅಮೃತ. ಈ ಅಂಬಲಿಯ ರುಚಿ ಕಲ್ಯಾಣದ ಮನೆ ಮಾತಾಗಿದೆ. ನಾವಿನ್ನು ಹುಡುತ್ತೇವೆ. ಗಿರೀಶರವರೇ, ಇದೇನು ಮಾರಯ್ಯನವರೇ, ಪೂಜೆ ಪ್ರಸಾದ ಮಾಡಿಸಿದ್ದಲ್ಲದೆ ಈ ಕೋಲನ ಸಾಗಿ ಇಟ್ಟಿದ್ದೀರಿ. ಶರಣರೇ, ಇದು ನಿಮ್ಮ ದೃಷ್ಟಿಯಲ್ಲಿ ಬರಿಯ ಕೋಲಾಗಿರಬಹುದು. ಆದರೆ ನನ್ನ ದೃಷ್ಟಿಯಲ್ಲಿ ಕಾಯಕದಿಂದ ಬಂದ ಪ್ರತಿಯೊಂದು ವಸ್ತುವು ಚಿನ್ನಕ್ಕೆ ಸಮಾನ. ಈ ತತ್ವವನ್ನು ನೀವು ಬಸವಣ್ಣನವರಿಗೆ ಮುಟ್ಟಿಸಲೇಬೇಕು ಎಂದು ಈ ಕೋಲ ನೀವು ಹೇಳುತ್ತೀರಿ. ಬನ್ನಿ, ಮೊದಲು ಈ ಸುದ್ದಿಯನ್ನು ಬಸವಣ್ಣನವರಿಗೆ ಮುಟ್ಟಿಸೋಣ. ಶರಣು ಶರಣಾರ್ಥಿ. ಶರಣು ಶರಣ. ಆಡಿರುಡೆ ಎನ್ನ ಒಡೆಯನ